ಹಲೋ, ನಮಸ್ಕಾರ. ನನ್ನ ಹೆಸರು ರಿಯಾಕ್ಷನ್ ಕನ್ನಡಿಗ ಅಂತ. ಸೊ ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಟಾಪಿಕ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಅಂದರೆ ರಿಯಾಕ್ಷನ್ಸ್ ಮಾಡ್ತೀನಿ. ಸೊ ಕನ್ನಡ ಮ್ಯೂಸಿಕ್ ವಿಡಿಯೋಸ್, ಕನ್ನಡ ಇಂಡಿಪೆಂಡೆಂಟ್ ರ್ಯಾಪ್, ಕನ್ನಡ ಸಾಂಗ್ಸ್ದು ರಿಯಾಕ್ಷನ್ ಆ್ಯಂಡ್ ಬ್ರೇಕ್ ಡೌನ್ ಮಾಡ್ತೀನಿ. ಬರೀ ರಿಯಾಕ್ಷನ್ ಮಾಡಲ್ಲ. ಸೊ ಇನ್ ಕೇಸ್ ಕಾಂಪ್ಲಿಕೇಶನ್ ಲಿರಿಕ್ಸ್ ಇದ್ದರೆ ಅದನ್ನು ಬ್ರೇಕ್ ಡೌನ್ ಕೂಡ ನಾನು ಮಾಡ್ತೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ರಿಯಾಕ್ಷನ್ ಮಾಡ್ತಾ ಇರೋಂಥದ್ದು ಒಂದು ಸಾಂಗ್. ಅದ್ರ ನೇಮ್ ಬಂದು ಶೂಟರ್ಸ್ ಅಂತ. ಸೊ ಇದು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ವಿಡಿಯೋ. ಸೊ ಇದ್ರ ಆರ್ಟಿಸ್ಟ್ ಬಂದು ಸೂಫೈ ಅಂತ. ಸೊ ಬನ್ನಿ ಪ್ಲೇ ಮಾಡಿ ನೋಡೋಣ ಹೆಂಗಿದೆ, ಸಾಂಗಲ್ಲಿ ಏನೇನಿದೆ ಅದನ್ನ ರಿಯಾಕ್ಷನ್ ಮಾಡೋಣ ಆ್ಯಂಡ್ ಬ್ರೇಕ್ ಡೌನು ಮಾಡೋಣ. ಚಿರಾಯ್ ಸ್ಟುಡಿಯೋಸ್ ಇಂಡಿಪೆಂಡೆಂಟ್ ರೆಕಾರ್ಡ್ಸ್ ಲೋಗೋ ಬಂದು ಸಾಕಾಗಿ ಬಂದಿದೆ. ಸಕ್ಕದಾಗಿ ಬರ್ದಿದ್ರು. ಫಸ್ಟ್ ಲೈನ್ ಏನೋ ಏರಿಯಾದಲ್ಲಿ ಹಾವಳಿ ಅಂತ. ಏರಿಯಾದಲ್ಲಿ ಹಾವಳಿ, ದಿನ ದೀಪಾವಳಿ. ಸಕ್ಕದಾಗಿದೆ ರೈಮಿಂಗ್. ತಗ್ಲಾಕೊಂಡ್ರೆ ಚಿನ್ನ 7 ಹಾಕಿ ಕಳಿಸ್ತೀನಿ. ಸಕ್ಕದಾಗಿದೆ. ಸಕ್ಕದಾಗಿ ರೆಫರೆನ್ಸ್ ಸಕ್ಕದಾಗಿ ಬರ್ದಿದ್ದಾರೆ. ಬ್ಯಾಟಲ್ಲಿ ಹೊಡೆದ್ರೆ 6, ನನ್ನ ಬ್ಯಾಟಲ್ಲಿ ಹೊಡೆದ್ರೆ ವಿಕೆಟು ಅಂತೆ. ಬ್ಯಾಟಲ್ಲಿ ಹೊಡೆದ್ರೆ 6 ಅಂದರೆ ನನ್ಗೆ ಗೊತ್ತಿರೋಂಗೆ ಕ್ರಿಕೆಟ್ ಬ್ಯಾಟಲ್ಲಿ ಹೊಡೆದ್ರೆ 6, ನಾನು ಬ್ಯಾಟಲ್ಲಿ ಹೊಡೆದ್ರೆ ವಿಕೆಟು. ಸೊ ಅಲ್ಲಿ ಕ್ರಿಕೆಟ್ದು ಬ್ಯಾಟ್ ಮತ್ತು ವಿಕೆಟ್ ಇದಾಗಿದೆ. ಸೊ ನಾನು ಬ್ಯಾಟಲ್ ಅಂದರೆ ರ್ಯಾಪ್ ಬ್ಯಾಟಲ್ಲಿ ಹೊಡೆದ್ರೆ ವಿಕೆಟು. ವಾವ್, ಕ್ರೇಜಿ ಬ್ರೋ. ಸಕ್ಕದಾಗಿ ಬರ್ತಿದ್ದೀರಾ. ಕೇಸಲ್ಲಿ ನಾನು A1, ಸೀನಲ್ಲಿ ನಾನು A1, ರ್ಯಾಪಲ್ಲಿ ನಾನು A1. ಓ ಕ್ರೇಜಿ. A1 ಅಂದರೆ ನಂಬರ್ 1 ಆರೋಪಿ ಇವರು ಅಂತ. ಏನ್ ಲೈನ್ಸ್ ಇದು, ನಿನ್ ಜೊತೆ ಟೆಕ್ಸ್ಟ್, ನನ್ ಜೊತೆ. ಕ್ರೇಜಿ ಬ್ರೋ, ಸಖತ್ತಾಗಿದೆ. ಸಖತ್ ವೈಬ್ ಆಗಿದೆ. ನೈಟೋ ಸ್ಟಾರ್ ಅಲ್ಲ, ಹಸಲಿಂದ ಜಾರಲ್ಲ ಅಂತೆ. ಸಕ್ಕದಾಗಿ ಬರ್ತಿದ್ದಾರೆ. ಓ ಲಕ್ಗಾಗಿ ಕಾಯಲ್ಲ. ಏನಂತ ಏನು? ಕ್ರೇಜಿ. ದಿನ ಪೂರ್ತಿ ಶ್ರಮ ಪಡ್ತೀನಿ, ಲಕ್ಗಾಗಿ ಕಾಯಲ್ಲ. ಓ ಮೆಡಿಸನ್ ಮುಟ್ಟಲ್ಲ, ನಾಟಿ ಸಿಕ್ಕರೆ ಬಿಡಲ್ಲ, ಫೇಸ್ ಟು ಫೇಸ್ ನಿಂತ್ರೆ ನಮ್ಮ ತಾಯಣೆ ಉಳಿಸಲ್ಲ. ಚಿಂದಿ. ಏನೋ ಒಂದು ಲೈನಲ್ಲಿ ಸಕ್ಕದಾಗಿ ಹೇಳಿದ್ರು, ಇಡೀ ಮಾರ್ಕೆಟ್ನ ಉಡಾಯಿಸ್ತೀವಿ ಅಂತ. ಬನ್ನಿ ಮತ್ತೆ ಕೇಳೋಣ. ಒಂದು ಟ್ರ್ಯಾಕಲ್ಲೇ ಇಡೀ ಮಾರ್ಕೆಟ್ನ ಉಡಾಯಿಸ್ತೀವಿ,
ಕೇಳಿದಷ್ಟು ಲೇಬಲ್ಗೆ ಟ್ರ್ಯಾಕ್ಗಳನ್ನ ಬಿಸಾಕ್ತೀವಿ. ನಕ್ಕನ್ಗ್ರೂ ಏನ್ ಲೈನ್ ಅದು, ಸಕ್ಕತ್ತಾಗಿ ಬರ್ತೀವಿ. ಇದು ಆ್ಯಕ್ಚುಲಿ ರ್ಯಾಪ್ ಅಂದರೆ ಹಿಂಗೆ ಬರೀಬೇಕು. ರ್ಯಾಪು ಒಂದು ಟ್ರ್ಯಾಕಲ್ಲಿ ಇಡೀ ಮಾರ್ಕೆಟ್ನ ಓಡಾಯಿಸ್ತೀನಿ, ಕೇಳಿದಷ್ಟು ಲೇಬಲ್ಗೆ ಟ್ರ್ಯಾಕ್ಗಳನ್ನ ಬಿಸಾಕ್ತೀನಿ. ಬಜಾರಲ್ಲಿ ನಮ್ದೇ ಹಾವಳಿ, ನಾಳೆ ನಾವೇ ನ್ಯೂಸು. ಇಂಡಿಸಿನ ತಿರುಗಿಸ್ತೀನಿ, ಆರ್ಟಿಸ್ಟ್ ವ್ಯಾಲ್ಯೂ ತೋರಿಸ್ತೀನಿ, ಇಂಟರ್ನ್ಯಾಷನಲ್ ಹೋದ್ರು ಮರೆಯಲ್ಲ ನನ್ನ ಸ್ಟ್ರೀಟ್ಸು. ನಕ್ಕನ್ ಚಿಂದಿಗುರು, ಹ್ಯಾಟ್ಸ್ ಆಫ್. ಇದು ರೈಟಿಂಗ್ ಅಂದರೆ. ಏನ್ ಗುರು ಇದು ಲೈನ್ಸು, ಒಂದಕ್ಕೊಂದು ಸಾಕಾಗಿ ಬರ್ದಿದ್ದಾರೆ. ಫ್ಲಾಪ್ ಆಗಕ್ಕೆ ಯಾವ್ದು ಇದು ಫಿಲ್ಮಿ ಸಾಂಗ್ ಅಲ್ಲ ಚಿನ್ನ ಅಂತೆ. ಅಂದ್ರೆ ಫ್ಲಾಪ್ ಆಗಕ್ಕೆ ಇದು ಫಿಲ್ಮ್ ಸಾಂಗ್ ಅಲ್ಲ, ಆಮೇಲೆ ಏನು ಇಂಡಿಪೆಂಡೆಂಟ್, ಅದಕ್ಕೆ ನಂಗೆ ಅನ್ಸಿರೋದನ್ನ ಬರ್ದಿದ್ದೀನಿ. ಹೇಳಿದ್ದಾರೆ ಸಾಕಾಗಿ ಬರ್ದಾರೆ. ಇಂಡಿಪೆಂಡೆಂಟ್ ಸಾಂಗ್ ಇದು, ಅದಕ್ಕೆ ನಂಗೆ ಅನ್ಸಿದ್ದು, ನಂಗೆ ಇಷ್ಟಪಟ್ಟಿದ್ದು, ನಂಗೆ ಬಾಯಿಗೆ ಬಂದಿದ್ದು ನಾನು ಬರೀತೀನಿ ಅಂತ. ಕ್ರೇಜಿ. ಬೆಂಗಳೂರು ವಾಯ್ಸ್, ನಾವೇ ಬೆಂಗಳೂರು ಬಾಯ್ಸ್. ಓಕೆ, ಇಷ್ಟೊತ್ತು ನನಗೆ ಅರ್ಥ ಆಗಿಲ್ಲ, ಲೈಕ್ ಹುಕ್ ನನಗೆ ಅರ್ಥ ಆಗಿರಲಿಲ್ಲ ಲಿಟ್ರಲಿ. ಇವಾಗ ಅರ್ಥ ಆಯ್ತು, ಬೆಂಗಳೂರು ಬಾಯ್ಸ್ ನಾವೇ ಬೆಂಗಳೂರು ವಾಯ್ಸ್ ಅಂತ. ಓಹೋ, ನನ್ಗೆ ಗೊತ್ತಿರಂಗೆ ಈ ಹುಕ್ನ ನಮ್ಮೂರು ಬೆಂಗಳೂರು ನಿಮ್ಮಪ್ಪನ ಕೇಳಿ ನೋಡಂತ ಏನಿದೆ ಅದನ್ನು ಬರ್ದಿರೋದು ನನ್ಗೆ ಗೊತ್ತಿರಂಗೆ ಬೇರೆ ಔಟ್ ಆಫ್ ಕರ್ನಾಟಕ ಬಿಟ್ಟು ಹೊರಗಡೆ ಇರೋರಿಗೆ, ಅಥವಾ ಬೇರೆಯವ್ರು ಬಂದು ಕರ್ನಾಟಕದಲ್ಲಿ ಇದ್ದು ನಮ್ಮೂರು ಅಂತ ಹೇಳ್ತಿರೋರಿಗೆ ಬರ್ದಿದ್ದಾರೆ ಅನ್ಕೊಂತೀನಿ. ಬಿಕಾಸ್ ನನ್ಗೆ ಗೊತ್ತಿರೋಂಗೆ ಇವಾಗ ಎಷ್ಟೋ ಬೇರೆ ಲ್ಯಾಂಗ್ವೇಜ್ ರ್ಯಾಪರ್ಸ್ ಕರ್ನಾಟಕದಲ್ಲಿ ಬೆಂಗಳೂರು ವಾಯ್ಸ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ ಅವ್ರನ್ನ. ಸೊ ಇಲ್ಲಿ ಲಾಸ್ಟಲ್ಲಿ ಇವ್ರ ಲೈನ್ ನೋಡಿ ನನಗನ್ನಿಸ್ತು, ಬೆಂಗಳೂರು ಬಾಯ್ಸ್ ನಾವೇ ಬೆಂಗಳೂರು ವಾಯ್ಸ್ ಅಂತ. ಸಕ್ಕದಾಗಿ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಬೇರೆ ಲ್ಯಾಂಗ್ವೇಜ್ ರ್ಯಾಪರ್ಸ್ ಕರ್ನಾಟಕದಲ್ಲಿ ಅವ್ರ ಲ್ಯಾಂಗ್ವೇಜಲ್ಲಿ ಮಾಡಿಕೊಂಡು ಬೆಂಗಳೂರು ವಾಯ್ಸ್ ಅಂತ, ರೆಪ್ರೆಸೆಂಟಿಂಗ್ ಬೆಂಗಳೂರು ವಾಯ್ಸ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ನಾನು ಕೇಳ್ಪಟ್ಟಿದ್ದೀನಿ ಇತ್ತೀಚೆಗೆ. ಸೊ ಅದನ್ನು ಇವರು ಅವ್ರಿಗೆ ಟಾಂಗ್ ಕೊಟ್ಟಿರೋದು. ಓಕೆ, ಇವಾಗ ಅರ್ಥ ಆಯಿತು. ಸಖತ್ತಾಗಿದೆ. ನೆಕ್ಸ್ಟ್ ಕ್ರೆಡಿಟ್ಸ್ ನೋಡೋಣ. ರಿಟರ್ನ್ ಆ್ಯಂಡ್ ಪರ್ಫಾರ್ಮ್ ಸುಫಾಯ್, ಅವರೇ ಆರ್ಟಿಸ್ಟ್. ಇವಾಗ ಏನು ಬಂದಿದ್ರು ಅವರೇ ಬರ್ತಿರೋದು, ಅವರೇ ಪರ್ಫಾರ್ಮ್ ಮಾಡಿರೋದು. ಮ್ಯೂಸಿಕ್ ಯಂಗ್ ಡ್ಯಾಡಿ ಅಂತ ಮಾಡಿದ್ದಾರೆ. ಅಡಿಷನಲ್ ಆ್ಯಂಡ್ ಮಿಕ್ಸಿಂಗ್ ಜಾಕ್ ಮೈಕಲ್ ಅವ್ರು ಮಾಡಿದ್ದಾರೆ. DOP ಪವನ್ ರೆಡ್ಡಿ. ಡೈರೆಕ್ಷನ್ ಆ್ಯಂಡ್ ಎಡಿಟಿಂಗ್ ಚಿರಾಯು ಸ್ಟುಡಿಯೋ. ಪ್ರಾಜೆಕ್ಟ್ ಇಂಡಿಪೆಂಡೆಂಟ್ ರೆಕಾರ್ಡ್ಸ್. ರೆಕಾರ್ಡೆಡ್ ಅಟ್ ಚಿರಾಯು ಸ್ಟುಡಿಯೋ. ಸೊ ನೋಡಿದ್ರಲ್ಲ ಕನ್ನಡ ರ್ಯಾಪ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಡೇ ಬೈ ಡೇ ಅಂತ. ನನಗೆ ಏನು ಅನ್ನಿಸ್ತು ಅಂದರೆ ಸಕ್ಕತ್ತಾಗಿದೆ ಸಾಂಗ್ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು. ವೈಬ್ ಇದೆ, ಕ್ಯಾಚಿ ಇದೆ, ಒಳ್ಳೆ ಲೈನ್ಸ್ ಇದೆ. ಸೊ ಆ್ಯಕ್ಚುಲಿ ಈ ಥರ ಮಾಡಬೇಕು ರ್ಯಾಪ್ ಅಂದರೆ. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಕನ್ನಡ ಆಡಿಯನ್ಸ್ ಇದನ್ನ ಕೇಳಲ್ಲ. ಯಾಕಂದರೆ ಅವ್ರಿಗೆ ಇಲ್ಲಿರೋದನ್ನ ಹಿಂಗೆ ಹೇಳಬೇಕು. ಸ್ವಲ್ಪ ತಲೆ ಖರ್ಚು ಮಾಡೋ ಅಂಥದ್ದು, ಅಥವಾ ತಲೆಗೆ ಸ್ವಲ್ಪ ಹುಳ ಬಿಡೋ ಅಂಥ ಲಿರಿಕ್ಸ್, ಬ್ರೇಕ್ ಡೌನ್ ಮಾಡೋ ಅಂಥ ಲಿರಿಕ್ಸ್ ಚೆನ್ನಾಗಿ ಕೇಳಲ್ಲ. ಬಟ್ ಆದರೂ ಸಖತ್ತಾಗಿದೆ. ಕನ್ನಡ ರ್ಯಾಪರ್ಸ್ನ ಸಪೋರ್ಟ್ ಮಾಡೋಣ, ಕನ್ನಡ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳನ್ನ ಸಪೋರ್ಟ್ ಮಾಡೋಣ, ಕನ್ನಡ ಸಾಂಗ್ಸ್ನ ಸಪೋರ್ಟ್ ಮಾಡೋಣ. 10 ಔಟ್ ಆಫ್ 10 ನಾನು ಇದಕ್ಕೆ 9 ಪಾಯಿಂಟ್ಸ್ ಕೊಡ್ತೀನಿ. ಸೊ
ಸಕ್ಕತ್ತಾಗಿದೆ. ಆಲ್ ದ ಬೆಸ್ಟ್ ಬ್ರೋ ಸುಫೈ. ಹಿಂಗೆ ಮಾಡ್ತಾ ಇರಿ, ನಾನು 100% ಸಪೋರ್ಟ್ ಮಾಡ್ತಾ ಇರ್ತೀನಿ ಇದೇ ಥರ. ಆ್ಯಂಡ್ ನೆಕ್ಸ್ಟ್ ಯಾರ್ದು ರಿಯಾಕ್ಷನ್ ಮಾಡಬೇಕು, ಯಾರ್ದು ಬ್ರೇಕ್ ಡೌನ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮಾಡೋಣ. ಆದಷ್ಟು ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳದ್ದೇ ನಾನು ಮಾಡೋದು. ಇನ್ ಬಿಟ್ವೀನ್ ಮಾಡ್ತೀನಿ ಮೂವಿದಾಗಲಿ ಅಥವಾ ಬೇರೆ ಲೇಬಲಲ್ಲಿ ಬಂದಿರೋದೆಲ್ಲ ಮಾಡ್ತೀನಿ, ಬಟ್ ನಾನು ಹೈಯೆಸ್ಟ್ ಮಾಡೋದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು. ಸೊ ಯಾರ್ಯಾರು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಇದ್ದಾರೆ, ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವ್ರದ್ದೆಲ್ಲ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಯಾಕ್ಷನ್ ಮಾಡ್ತೀನಿ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅದೇನೇನು ಮಾಡ್ಬೋದು ಎಲ್ಲ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ, ನಾನು ನಿಮ್ಮ ರಿಯಾಕ್ಷನ್ ಕನ್ನಡಿಗ. ಥ್ಯಾಂಕ್ ಯು ಸೋ ಮಚ್.